postpone ಆದ್ಮೇಲೆ ಇಟ್ಸ್ ಎ ಫೇಲ್ಯೂರ್ ಆಫ್ ದ ಗವರ್ಮೆಂಟ್. ಐ ಅಗ್ರಿ ವಿತ್ ದಟ್. ಲೀಕ್ ಆಗಿರೋದ ಪುನಃ ಪರೀಕ್ಷೆ ಆದಾಗ ಅದನ್ನ ಪೂರ್ತಿ ಆತ್ಮವಿಶ್ವಾಸದಿಂದ ನೀವು ಪರೀಕ್ಷೆನ ತಗೊಳ್ಳಿ, ಯಾಕಂದ್ರೆ ಆಗೋಗಿದೆ. ಬಿಕಾಸ್ ಇಟ್ಸ್ ಯುವರ್ ಓನ್ ಫ್ಯೂಚರ್, ಯು ವಿಲ್ ಹ್ಯಾವ್ ಟು ಬಿಲ್ಡ್ ಆನ್ ದಿಸ್. So my question is, what is the one promise you make today for every student who lost trust in education system after this paper leak? Not through paper leaks, and there should be a fairness. And we will assure you, if Congress party comes to power at the center, there will not be any paper leaks at all. Because in our regime, we ruled this country for almost 55-60 years. And Karnataka we have ruled for a long time. Not even a single incident you can say there was a paper leak. So that assurance we will give you for your future. The best process will be there. IIT. You can never imagine anybody can finish IIT with 3.5 lakhs for 2 years. And definitely we are going to rationalize the entire structure so that education is a fundamental right of every child, and he or she should get affordable education. That promise definitely we will do it. ಇವತ್ತು ಚಾತುರ್ಮುಖಿ ಗುಂಜಿನ ಒಂದು ಏನು ಸ್ಟೂಡೆಂಟ್ ಮೂವ್ಮೆಂಟ್ ಇದೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, ಅದರ ಪ್ರಯುಕ್ತ ಇವತ್ತು ವಿದ್ಯಾರ್ಥಿಗಳ ಜೊತೆ ಒಂದು ಇಂಟ್ರಾಕ್ಷನ್ ಪ್ರೋಗ್ರಾಮನ್ನು ಮಾಡಿದ್ದೀವಿ, ಚರ್ಚೆಯನ್ನು ಮಾಡಿದ್ದೀವಿ. ಅದರಲ್ಲಿ ನಮ್ಮ PCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಅವರಿದ್ದರು, ಮತ್ತು ನಮ್ಮ MP ಗಳು, ಎಜುಕೇಷನಿಸ್ಟು, ವಿದ್ಯಾಸಂಸ್ಥೆಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕೊಡುವಂಥ ನಮ್ಮ MP ಮನ್ಸೂರ್ ಸಾಹೇಬರು ಕೂಡ ಇದ್ದರು. ಇವತ್ತು ವಿದ್ಯಾರ್ಥಿಗಳಿಗೆ ನೀಟ್ ಕ್ವಶನ್ ಪೇಪರಿಂದ ಲೀಕ್ ಆಗಿರೋದ್ರೆ ಯಾವ ರೀತಿ ಮೆಂಟಲಿ ಮತ್ತು ಎಮೋಷ್ನಲಿ ಅವ್ರಿಗೆ ಯಾವ ರೀತಿ ತೊಂದರೆ ಆಗಿದೆ, ಫ್ಯಾಮಿಲಿಗೆ ಯಾವ ಥರ ತೊಂದರೆ ಆಗಿದೆ, ಇದನ್ನು ವಿದ್ಯಾರ್ಥಿಗಳು ಕ್ವಶನ್ ಮುಖಾಂತರ ಕೇಳಿದ್ದಾರೆ. ಮತ್ತು ಇಫ್ ಕಾಂಗ್ರೆಸ್ ಗೌರ್ಮೆಂಟ್ ವಿಲ್ ಕಮ್ ಇನ್ ದ ಫ್ಯೂಚರ್, ಕಾಂಗ್ರೆಸ್ ಗೌರ್ಮೆಂಟ್ ಹೌ ವಿಲ್ ಮ್ಯಾನೇಜ್ ದ ಸಿಸ್ಟಮ್ ಅಂತ ಕೂಡ ಕ್ವಶನ್ ಕೇಳಿದ್ದಾರೆ. ಅವ್ರಿಗೆಲ್ಲ ಸರಿಯಾದ ಉತ್ತರವನ್ನು ನಮ್ಮ PCC ಅಧ್ಯಕ್ಷರು ಮತ್ತು ಮನ್ಸೂರ್ ಸರ್ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಏನು ಭಯ ಇರಬಾರ್ದು, ಹೋರಾಟದಲ್ಲಿ ಮುಂದಾಳತ್ವವನ್ನು ವಹಿಸಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಚರ್ಚೆ ನಡೆದಿದೆ. ಭಾಳ ಚೆನ್ನಾಗಿ ಕ್ವಶನ್ ಕೂಡ ವಿದ್ಯಾರ್ಥಿಗಳು ಕೇಳಿದ್ರು. ಹಲವು ಕಾಲೇಜುಗಳಿಂದ ಡಿಗ್ರಿ ಇರ್ಬೋದು, ಲಾ ಇರ್ಬೋದು, ಅಥವಾ PUC ವಿದ್ಯಾರ್ಥಿಗಳಿರ್ಬೋದು, ನೆಕ್ಸ್ಟ್ ನೀಟ್ಗೆ ಪ್ರಿಪೇರ್ ಆಗ್ತಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಬಂದು ಭಾಗವಹಿಸಿದ್ದಾರೆ. ಸರ್, ಇದು ಪೇಪರ್ ಲೀಕ್ ಆಗಿರೋದ್ರಿಂದ ಇವತ್ತು ನೇರವಾಗಿ ಸ್ಟೂಡೆಂಟ್ ಜೊತೆ ಇಂಟ್ರಾಕ್ಷನ್ ಮಾಡಿದ್ದಾರೆ. ಏನೇನು ಸಮಸ್ಯೆಗಳು ಬಂದಿದೆ? ಸಮಸ್ಯೆ ಅಷ್ಟೇ ಅವರಿಗೆ. ಈಗ ಆಯಿತು, ಪೇಪರ್ ಲೀಕ್ ಇವಾಗ ಆಗಿದೆ, ನೆಕ್ಸ್ಟ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ಯಾವ ರೀತಿ ಮ್ಯಾನೇಜ್ ಮಾಡ್ತೀರಾ, ಮತ್ತು ಎಜುಕೇಷನ್ ಕಾಸ್ಟ್ಲಿ ಆಗಿದೆ, ಅದನ್ನು ಯಾವ ರೀತಿ ಸರಿ ಮಾಡ್ತೀರಾ ಅಂತ ವಿದ್ಯಾರ್ಥಿಗಳು ಕ್ವಶನ್ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ PCC ಅಧ್ಯಕ್ಷರು ಕೂಡ ಹರಿಪ್ರಸಾದ್ ಅವರು ಕೊಟ್ಟರು. ನಾವು ಎಜುಕೇಷನನ್ನು ಗೌರ್ಮೆಂಟ್ ಎಜುಕೇಷನ್ನ ಫ್ರೀಯಾಗಿ ಕೊಡೋದ್ರ ಮುಖಾಂತರ ಎಲ್ಲರೂ ಕೂಡ ಸಲ್ಲಬೇಕು, ಆ ರೀತಿ ಒಂದು ಸಿಸ್ಟಮನ್ನು ಮಾಡ್ತೀವಿ. ಕಾನೂನ ಒಳಗಡೆ ನಡಿಬೇಕು, ಯಾವುದೇ ಆದರೂ ಕೂಡ ಆ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ವಿದ್ಯಾರ್ಥಿಗಳು ಕೂಡ ಒಪ್ಪಿಗೆ. ಡೆಲ್ಲಿಯಲ್ಲಿ ಜಂತರ್ ಮಂತರ್ ಪ್ಲೇಸ್ ನಡೀತಾ ಇದೆ, ಇದ್ರ ಬಗ್ಗೆ ತಾವೇನು ಹೇಳ್ತೀವಿ? ಸೋನಮ್ ವಾಂಗ್ಚುಕ್ ಅವರು ಏನು ವಿದ್ಯಾರ್ಥಿಗಳ ಪರವಾಗಿ 20 ದಿವಸ ಸತತವಾಗಿ ಏನು ಪ್ರೊಟೆಸ್ಟ್ನ ಮಾಡಿದ್ದಾರೆ, ಅವ್ರಿಗೆ ಧನ್ಯವಾದವನ್ನು ಹೇಳ್ತೀನಿ. ಆದರೆ ಇವತ್ತು ಬೆಳಿಗ್ಗೆ ಏಕಾಏಕಿ ಪೊಲೀಸ್ನವರು ಅವ್ರನ್ನ ಬಂದು ಅರೆಸ್ಟ್ ಮಾಡ್ಕೊಂಡು ಹೋಗುವಂಥದ್ದು, ಈ ಒಂದು ಹಿಟ್ಲರ್ನ ಆಡಳಿತವನ್ನು ಅಮಿತ್ ಶಾ ಮತ್ತು ಮೋದಿಯವರು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಏನಾದರೂ ಕೂಡ ಅವ್ರ ಪ್ರಾಣಕ್ಕೆ ತೊಂದರೆ ಆದರೆ ಇವರ ಸರ್ಕಾರಕ್ಕೆ ಎಲ್ಲಿ ತೊಂದರೆ ಆಗುತ್ತೋ ಅನ್ನೋ ಭಯದಿಂದ ಅವರನ್ನು ಏಕಾಏಕಿ ಕಿಡ್ನ್ಯಾಪ್ ಮಾಡಿ ಹಾಸ್ಪಿಟ್ಲಿಗೆ ತೊಗೊಂಡೋಗಿ ಹಾಕೊಳ್ಳುವಷ್ಟು ಅವ್ರು ಮುಂದುವರೆದಿದ್ದಾರೆ. ಅಂದರೆ ನಮ್ಮ ಸಿಸ್ಟಮನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಆದರೆ ನಮ್ಮ ಹೋರಾಟ ಮುಂದುವರೆದವರಿದ್ದೆ. ರಾಹುಲ್ ಗಾಂಧಿಯವರು ನೆಕ್ಸ್ಟ್ ವೀಕು ಬರ್ತಾ ಇದ್ದಾರೆ ಬೆಂಗಳೂರು ಕೂಡ. ಚಾತುರ್ಮುಖಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ನ ಮಾಡ್ತೀವಿ. ಜಂತರ್ ಮಂತರ್ ಸಪೋರ್ಟ್ ಮಾಡ್ತೀರಾ ಸರ್? ಪೊಲಿಟಿಕಲ್ ನಾವು ಯಾವುದೋ ಒಂದು ಏನು ಇದು ಹೇಳಿದ್ದಾರೆ, ಏನು ಕಾಕ್ರೋಚ್ ಪಾರ್ಟಿ ಬಂದಂಥದ್ದು ಇವಾಗ ಸ್ಥಾನಮಾನ ಇನ್ನೂ ಸಲ್ಲಿಲ್ಲ, ಏನಿಗೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಆ ಮೂವ್ಮೆಂಟ್ಗೆ, ವಿದ್ಯಾರ್ಥಿಗಳ ಮೂವ್ಮೆಂಟ್ಗೆ ಸೋನಮ್ ವಾಂಗ್ಚುಕ್ ಅವರು ಸಹಾಯ ಮಾಡಿದ್ರು. ಸೋನಮ್ ವಾಂಗ್ಚುಕ್ ಅವ್ರನ್ನ ನಮ್ಮ ನಾಯಕರುಗಳು ಕೂಡ ನೆನ್ನೆ ಹೋಗಿ ಭೇಟಿಯನ್ನು ಮಾಡಿದ್ರು. ಉಚ್ಚಲ ಜಲಧಿತ